ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇವತ್ತು ನಾನು ಮತ್ತೊಂದು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ಗಳು ಹೊಸದಾಗಿ ಕಲಿತಾ ಇದ್ರೆ ಇದು ತುಂಬ ಈಸಿಯಾಗಿ ಕಲ್ತ್ಕೋಬಹುದಾದಂಥ ಡಿಸೈನು, ಸಿಂಪಲ್ ಆಗಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇದು ಬ್ಲ್ಯಾಕ್ ಕಲರ್ ಸ್ಯಾರಿ ಇದೆ, ಅದಕ್ಕೆ ಪಿಂಕ್ ಕಲರ್ ಸೆರ್ಗು ಬಂದಿದೆ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನಂತ ನೋಡ್ಕೊಂಡ್ಬಿಡೋಣ. ನಾನಿಲ್ಲಿ ಬ್ರೈಡಲ್ ಬೀಡ್ಸ್ ಅಂತ ಹೇಳ್ತಾರೆ, ಈ ರೀತಿ ಬಿಗ್ ಬೀಡ್ಸ್ನ ತಗೊಂಡಿದ್ದೀನಿ. ಮತ್ತೆ ನಾನು ಕ್ರೋಶಾ ನೀಡಲ್ ನಂಬರ್ 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ. ಹಾಗೇನೆ ಕ್ರೋಶಾ ನೀಡಲ್ ನಂಬರ್ 11 ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನೀವು 10 ಕೂಡ ಯೂಸ್ ಮಾಡ್ಬೋದು. ಮತ್ತೆ 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀವಲ್ಲ, ಆ ದಾರನ ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ನಾವು ಡಿಸೈನ್ನ ಶುರು ಮಾಡ್ಕೋಬೇಕು. ಸೊ ಸೀರೆ ಕಲರ್ ಬಂದು ಬ್ಲ್ಯಾಕ್ ಇರೋದ್ರಿಂದ ನಾನು ದಾರನ ಬ್ಲ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಫಸ್ಟ್ ಸ್ಟೆಪ್ಪು ಸೀರೆ ಕಲರ್ ಯಾವುದಿದೆ ಸೆರ್ಗು ಆಪೋಸಿಟ್ ಕಲರ್ನ ಯೂಸ್ ಮಾಡಬೇಕು. ಸೊ ಮೊದಲಿಗೆ ದಾರಾನ ಸೀರೆಗೆ ಲಾಕ್ ಮಾಡ್ಕೋಬೇಕು. ನಾನು ದಾರದ ತುದಿಗೆ ಗಂಟು ಹಾಕಿಟ್ಕೊಂಡಿದ್ದೀನಿ, 2-3 ಗಂಟು ಹಾಕಿಟ್ಕೊಂಡಿರೋದ್ರಿಂದ ಡೈರೆಕ್ಟಾಗಿ ಹಾಗೇನೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ಳೋಣ. ಅಂದರೆ 4 ಬಾರಿ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಾಫ್ ಕ್ರೋಶೆಟ್ ಥರನಾದರೂ ಮಾಡ್ಕೋಬೋದು, ಇಲ್ಲ ಈ ರೀತಿ ಸಿಂಗಲ್ ಕ್ರೋಶೆಟ್ ಥರನಾದರೂ ಮಾಡ್ಕೋಬೋದು. ಹಾಫ್ ಕ್ರೋಶೆಟ್ ಅಂದರೆ ನೀವು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೀರೆ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು 3 ದಾರನೂ ಒಟ್ಟಿಗೆ ಮಾಡಿದ್ರೆ ಅದು ಹಾಫ್ ಕ್ರೋಶೆಟ್ ಆಗುತ್ತೆ. ಬಟ್ ನಾವು ಇಲ್ಲಿ ಲಾಕ್ ಯಾವ ರೀತಿ ಮಾಡ್ತಾ ಇದ್ದೀವಲ್ಲ, ಅದೇ ರೀತಿಯಾಗಿ ನಾನು ಲಾಕ್ ಮಾಡೋದಕ್ಕೆ ಸಿಂಗಲ್ ಕ್ರೋಶೆಟ್ ಅಂತ ಹೇಳ್ತಾರೆ. ಸೊ 4 ಬಾರಿ ನಾನಿಲ್ಲಿ ಸಿಂಗಲ್ ಕ್ರೋಶೆಟ್ನ ಮಾಡ್ತಾ ಇದ್ದೀನಿ. 4 ಬಾರಿ ಮಾಡ್ಕೊಳ್ಬೇಕು. 4 ಬಾರಿ ಮಾಡ್ಕೊಂಡಿದ್ದಾದ್ಮೇಲೆ 3 ಚೈನ್ಗಳನ್ನ ಹಾಕಬೇಕು. 3 ಚೈನ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಸರಿಯಾಗಿ ನಾವು ಲಾಕ್ ಮಾಡ್ಕೋಬೇಕು. ಸೇಮ್ ಇವಾಗ ಲಾಕ್ ಮಾಡ್ಕೊಳ್ತೀವಲ್ಲ, ಅದೇ ರೀತಿಯಾಗಿ 4 ಬಾರಿ ಲಾಕ್ ಮಾಡ್ಕೊಳ್ಬೇಕು. 4 ಬಾರಿ ಲಾಕ್ ಮಾಡ್ಕೋಬೇಕು. ನಾವೇನು ಲಾಕ್ ಮಾಡ್ತೀವಲ್ಲ ಅದೇ ರೀತಿ 4 ಬಾರಿ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ನಾವು ಫಸ್ಟ್ ಸ್ಟೆಪ್ಪನ್ನ ಕರೆಕ್ಟಾಗಿ ಮಾಡ್ಕೊಳ್ಬೇಕು. ಬೇಸಿಕ್ ನಾವು ರಿಂಕಲ್ಸ್ ಬರ್ದಿರೋ ರೀತಿನಲ್ಲಿ ನೋಡಿಕೊಂಡು ಮಾಡ್ಕೊಳ್ಬೇಕು. ಇವಾಗ 4 ಬಾರಿ ಲಾಕ್ ಮಾಡಿದ್ಮೇಲೆ ನಾವು ಬೀಡ್ನ ತಗೊಂಡಿರ್ತೀವಲ್ಲ, ಆ ಬೀಡ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ನ ಆ್ಯಡ್ ಮಾಡಿ ಬೀಡ್ನ ಲಾಕ್ ಮಾಡಿಬಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನಾವು ಲಾಕ್ ಮಾಡುವಾಗ 4 ಬಾರಿ ಲಾಕ್ ಮಾಡ್ಕೊಳ್ಬೇಕು. ನಾವು ಲಾಕ್ ಮಾಡುವಾಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಯಾಕೆ ಅಂದರೆ ನೀವು ಲಾಕ್ ನೀಡಲ್ ಏನಾಗುತ್ತೆ ಅಂದರೆ ಸ್ವಲ್ಪ ಮುಂದೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಮುಂದೆ ಲಾಕ್ ಮಾಡ್ಕೊಂಡ್ರಿ ಅಂದರೆ ಸೀರೆನಲ್ಲಿ ರಿಂಕಲ್ಸ್ ಬಂದ್ಬಿಡುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ವಲ್ಪ ಒಂಚೂರು ಹಿಂದೆಗೆ ಲಾಕ್ ಮಾಡ್ಕೊಳ್ಳಿ, ಏನೂ ಆಗಲ್ಲ, ಅವಾಗ ತುಂಬ ನೀಟಾಗಿ ಬರುತ್ತೆ. ಈಗ 4 ಬಾರಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಯಾರಿನಲ್ಲಿ ರಿಂಕಲ್ಸ್ಗಳು ಬರ್ದೇ ಇರೋ ರೀತಿನಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ರಿಂಕಲ್ಸ್ಗಳು ಬಂತು ಅಂದರೆ ಸೀರೆ ಡಿಸೈನೇ ಹಾಳಾದಂಗೆ ಆಗ್ಬಿಡುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಆದಷ್ಟು ರಿಂಕಲ್ಸ್ಗಳನ್ನ ಹೊಸದಾಗಿ ಕಲಿತಾ ಇರೋರು ರಿಂಕಲ್ಸ್ಗಳನ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ 4 ಬಾರಿ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ ಇವಾಗ 4 ಬಾರಿ ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಬೀಡ್. ಸೊ ಒಂದು ಬೀಡ್ ಬರಬೇಕು, ಒಂದು 3 ಚೈನ್ ಗ್ಯಾಪ್ ಬರಬೇಕು. ಆ ರೀತಿಯಾಗಿ ನಾವು ಮಾಡ್ಕೊಂಡು ಹೋಗಬೇಕು. ಇವಾಗ ಬೀಡ್ನ ಆ್ಯಡ್ ಮಾಡಿದ್ಮೇಲೆ ಬೀಡ್ನ ಲಾಕ್ ಮಾಡಿಬಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೆ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ, ರಿಂಕಲ್ಸ್ಗಳು ಬರೋದಿಲ್ಲ. ಸೊ 4 ಬಾರಿ ಲಾಕ್ ಮಾಡ್ಕೊಳ್ಬೇಕು. ಸೊ ನಾವು ಲಾಕ್ ಮಾಡುವಾಗ ಎಲ್ಲಾನು 4 ಬಾರಿ ಲಾಕ್ ಮಾಡ್ಕೊಳ್ಬೇಕು. ನಾಲ್ಕು ಬಾರಿ ಲಾಕ್ ಮಾಡ್ಕೋಬೇಕು. ನಿಮಗೆ ಲಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ. ನಾನು ಬಿಗಿನರ್ಸ್ಗಳು ನೋಡ್ತಾ ಇರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಸ್ಲೋ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಹೊಸದಾಗಿ ಕಲಿತಾ ಇರೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾವ ರೀತಿ ಮಾಡೋದು, ನೀಡಲ್ಲಿ ಹಿಡಿಯೋದೇ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ಲೋ ಆಗೇ ತೋರಿಸ್ತಾ ಇದ್ದೀನಿ. 4 ಬಾರಿ ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಬಿಟ್ಟು ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕ್ಕೊಂಡು 4 ಬಾರಿ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಾವು ಫಸ್ಟ್ ಸ್ಟೆಪ್ನ ಪೂರ್ತಿ ಮಾಡ್ಕೊಂಡು ಹೋಗಬೇಕು. ಫಸ್ಟು 3 ಚೈನ್ ಗ್ಯಾಪ್ ಬರುತ್ತೆ, ಆಮೇಲೆ ಒಂದು ಬೀಡ್ ಬರುತ್ತೆ, ಮತ್ತೆ 3 ಚೈನ್ ಗ್ಯಾಪು, ಮತ್ತೆ ಒಂದು ಬೀಡು, ಮತ್ತೆ 3 ಚೈನ್ ಗ್ಯಾಪ್. ಈ ರೀತಿಯಾಗಿ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾನು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಕುಚ್ಚುನ ನೋಡಿ ನಾನು ಡ್ಯುಯಲ್ ಕಲರ್,
ಎರಡು ಕಲರ್ನು ಒಟ್ಟಿಗೆ ಮಾಡಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಮತ್ತು ಕುಚ್ಚನ್ನ ಕಟ್ಟಿರೋದು ಕೂಡ ನೋಡಿ ನಾನು ಬ್ಲ್ಯಾಕು ಪಿಂಕು ಕಟ್ಟಿದ್ದೀನಿ. ಅದಾದಮೇಲೆ ಅದ್ರ ಆಪೋಸಿಟ್ ಪಿಂಕ್ ಆ್ಯಂಡ್ ಬ್ಲ್ಯಾಕ್. ಸೊ ಅದನ್ನು ಉಲ್ಟಾ ಮಾಡ್ಕೊಂಡಿರೋ ಥರ, ಮೊದಲು ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಬಂದರೆ ಪಿಂಕ್ ಆ್ಯಂಡ್ ಬ್ಲ್ಯಾಕ್, ಆಮೇಲೆ ಮತ್ತೆ ಬ್ಲ್ಯಾಕ್ ಆ್ಯಂಡ್ ಪಿಂಕ್. ಸೊ ಆಪೋಸಿಟ್ ಒಂದೇ ಕಲರ್ ಬರೋ ರೀತಿಯಲ್ಲಿ ಕಟ್ಕೊಂಡಿದ್ದೀನಿ. ಮತ್ತು ಎರಡೂ ಕಲರ್ ದಾರ ಒಟ್ಟಿಗೆ ಕುಚ್ಚು ಕಟ್ಟೋದು ಹೇಗೆ ಅನ್ನೋದನ್ನ ನೋಡ್ಕೊಳ್ಳೋಣ. ತುಂಬ ಜನರಿಗೆ ಅದು ಬರೋದಿಲ್ಲ ಮತ್ತು ಮಿಕ್ಸ್ ಆಗ್ತಾ ಇರುತ್ತೆ ದಾರ. ಹಾಗಾಗಿ ನೋಡಿ, ನಾನಿಲ್ಲಿ ದಾರ 2 ಸೂಜಿಗೆ ದಾರಗಳನ್ನ ಹಾಕ್ಕೊಂಡಿದ್ದೀನಿ. ಸೊ 80 ಎಳೆ ದಾರ ತಗೊಂಡಿದ್ದೀನಿ. ಅಂದರೆ ನಾನು ಯೂಶ್ವಲಿ 160 ಎಳೆ ದಾರ ತಗೊಳ್ತೀನಿ. ಬಟ್ ಇಲ್ಲಿ 2 ಕಲರ್ ದಾರಗಳನ್ನ ಕಟ್ಟೋದ್ರಿಂದ ಒಂದೊಂದು ಕಲರ್ ದಾರನು 80 ಎಳೆ ದಾರ ತಗೊಂಡು 2 ಸೂಜಿನಲ್ಲಿ ಸೆಪ್ರೇಟಾಗಿ ಹಾಕ್ಕೊಂಡು 2 ಸೂಜಿನ ಒಟ್ಟಿಗೆ ಒಂದೇ ಸಮನಾಗಿ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಡಿವೈಡ್ ಮಾಡ್ಕೋಬೇಕು. 2 ದಾರಗಳನ್ನು ಸೆಪ್ರೇಟಾಗಿ ಡಿವೈಡ್ ಮಾಡಿಕೊಂಡು ಆ 2 ದಾರಗಳ ಮಧ್ಯ ನೀವು ಒಂದು ಫಿಂಗರ್ ಇಟ್ಕೊಳ್ಳಿ, ಒಂದು ಬೆರಳನ್ನ ಇಟ್ಕೊಂಡು ದಾರನ ಎಳ್ಕೊಳ್ಳಿ. ಸೊ 2 ದಾರಗಳ ಮಧ್ಯದಲ್ಲಿ ಒಂದು ಬೆರಳನ್ನ ಇಟ್ಕೊಂಡು ನೀವು ದಾರನ ಎಳ್ಕೋಬೇಕು. ಆವಾಗ ನಿಮಗೆ ದಾರ ಮಿಕ್ಸ್ ಆಗೋದಿಲ್ಲ. ಸೊ ನೀವೇನಾದರೂ ಒಟ್ಟಿಗೆ ಇಟ್ಕೊಂಡು ಎಳೆದ್ಬಿಟ್ರಿ ಅಂದರೆ ದಾರ ಮಿಕ್ಸ್ ಆಗೋಗುತ್ತೆ. ಈ ರೀತಿಯಾಗಿ 2 ಕಲರ್ ಕಾಂಬಿನೇಷನ್ ಕಾಣಿಸೋದಿಲ್ಲ ನಿಮಗೆ ಕುಚ್ಚುಗಳು. ಸೊ ಈ ರೀತಿ ಬೆರಳಿಟ್ಕೊಂಡು ನೋಡಿ, ಈ ರೀತಿ ಮಾಡಿಕೊಂಡ್ರೆ ನಿಮಗೆ 2 ಕಲರ್ ದಾರ ಸೆಪ್ರೇಟಾಗಿ ಬರುತ್ತೆ. ಸೊ ನಾನೀಗ ಹಿಂದಿಂದು ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಕಟ್ಟಿದ್ರಿಂದ ಇದು ಪಿಂಕ್ ಆ್ಯಂಡ್ ಬ್ಲ್ಯಾಕ್, ಈಗ ಪಿಂಕ್ಗೆ ಆಪೋಸಿಟ್ ಪಿಂಕೇ ಬರಬೇಕು, ಆ ರೀತಿನಲ್ಲಿ ಕಟ್ಕೊಳ್ತಾ ಇದ್ದೀನಿ. ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ದಾರನ ಹಾಕ್ಕೊಂಡು ಕುಚ್ಚನ್ನ ಕಟ್ಕೋಬೇಕು. ಕುಚ್ಚನ್ನ ನೋಡಿ ಟೈಟಾಗಿ ಕಟ್ಕೋಬೇಕು. ಒಂದು 2-3 ಬಾರಿ ಸುತ್ಕೊಂಡ್ಬಿಟ್ಟು ಆಮೇಲೆ ಒಂದು 2-3 ಗಂಟೆಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಗೊತ್ತಾಯ್ತಲ್ಲ ನಿಮಗೆ 2 ಕಲರ್ ದಾರನ ಯಾವ ರೀತಿ ಕಟ್ಕೋಬೇಕು, ಯಾವ ರೀತಿ ಇದು ಮಾಡಬೇಕು ಅಂತ ಹೇಳಿ. ಮಿಕ್ಸ್ ಆಗದಿರೋ ರೀತಿನಲ್ಲಿ ನೋಡಿ. ಗಂಟೆಲ್ಲ ಹಾಕಿದ್ಮೇಲೆ ಆ ಜರಿ ದಾರ ಏನಿರುತ್ತೆ ಆ